ಪ್ರತಿ ಶುಕ್ರವಾರ ಕಳಸ ಇಟ್ಟು ಪೂಜೆ ಮಾಡುವವರು ಈ ತಪ್ಪುಗಳನ್ನು ಮಾಡಲೇಬೇಡಿ. ಕಳಸಕ್ಕೆ ಬೆಳ್ಳಿ, ಹಿತ್ತಾಳೆ, ತಾಮ್ರದ ಚೆಂಬುಗಳು ಬಹಳ ಶ್ರೇಷ್ಠ. ನಿಮ್ಮ ಶಕ್ತಿಗನುಸಾರವಾಗಿ ಇಟ್ಟು ಪೂಜಿಸಿ. ಕಳಸಕ್ಕೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಕೋಟಿಂಗ್ ಕಳಸದ ಚೆಂಬನ್ನು ಬಳಸಲೇಬಾರದು. ಎಚ್ಚರ. ಕೆಲವರು ತೆಂಗಿನಕಾಯಿ ಇಟ್ಟು ಕಾಯಿ ಕಳಸ ಇಡುತ್ತಾರೆ. ಇನ್ನು ಕೆಲವರು ವಿಳ್ಯದೆಲೆ ಅಥವಾ ಮಾವಿನ ಎಲೆಯ ಕಳಸ ಇಡುತ್ತಾರೆ. ನಿಮ್ಮ ಪೂರ್ವಜರು ನಡೆಸಿಕೊಂಡು ಬಂದಂತಹ ನಿಯಮವನ್ನು ಪಾಲಿಸುವುದು ಉತ್ತಮ. ಕಳಸಕ್ಕೆ ಇಡುವ ವಿಳ್ಯದೆಲೆ ಅಥವಾ ಮಾವಿನ ಎಲೆ ಆಗಲಿ ಒಣಗಿರಬಾರದು, ಹರಿದಿರಬಾರದು, ಹಾಗೆ ತೂತು ಆಗಿರಬಾರದು. 5 ಎಲೆಗಳನ್ನು ಜೋಡಿಸಿ ಇಡಬೇಕು. ನೀವು ಶುಕ್ರವಾರ ಲಕ್ಷ್ಮೀ ಕಳಸ ಇಡುವುದಾದರೆ ಕಳಸಕ್ಕೆ ಮಾಂಗಲ್ಯ ಅಥವಾ ಚಿನ್ನ, ಬೆಳ್ಳಿಗಿಂತ ಶ್ರೇಷ್ಠವಾದ ಅರಿಶಿಣದ ಕೊಂಬನ್ನಾದರೂ ಕಟ್ಟಲೇಬೇಕು. ಕಳಸವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು. ಒಂದು ತಟ್ಟೆಗೆ 3 ಹಿಡಿ ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಉಂಗುರದ ಬೆರಳಿನಿಂದ ಅಷ್ಟದಳದ ಕಮಲವನ್ನು ಬರೆದು ಅದರ ಮೇಲೆ ಇಡಬೇಕು. ಅಥವಾ ಬಾಳೆ ಎಲೆಯ ಮೇಲೆ ಅಕ್ಕಿ ಹಾಕಿ ಮೇಲೆ ತಿಳಿಸಿದಂತೆ ಇಡಬಹುದು. ಕಳಸಕ್ಕೆ ಶುದ್ಧಗೊಳಿಸಿದ ಚೊಂಬನ್ನು ತೆಗೆದುಕೊಳ್ಳಿ. ಶುದ್ಧವಾದ ನೀರು ಹಾಕಿ ನಂತರ ಅದಕ್ಕೆ ಅರಿಶಿನ, ಕುಂಕುಮ, ಗಂಧ ಹಚ್ಚಿ ಕಳಸದ ನೀರಿನೊಳಗೆ 1 ಚಿಟಿಕೆ ಅರಿಶಿನ, ಕುಂಕುಮ ಹಾಕಿ ಸ್ವಲ್ಪ ಮಂತ್ರಾಕ್ಷತೆ ಹಾಕಿ ನಂತರ 1 ಹೂ ಹಾಗೂ 1 ನಾಣ್ಯ ಯಾವುದಾದರೂ ಸರಿ, ಹಿತ್ತಾಳೆ, ಬೆಳ್ಳಿ ಅಥವಾ ನಾರ್ಮಲ್ ನಾಣ್ಯ ಯಾವುದಾದರೂ ಸರಿ, ಮರೆಯದೆ ಹಾಕಿ. ಕಳಸಕ್ಕೆ ಹಾಕುವ ನೀರು ಕಳಸದ ಕಂಠದವರೆಗೆ ತೆಂಗಿನಕಾಯಿಗೆ ತಾಗುವಂತೆ ಹಾಕಬೇಕು. ಹಬ್ಬ ಹರಿದಿನಗಳಲ್ಲಿ ಕಳಸಕ್ಕೆ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಹಾಕಬಹುದು. ಕಳಸಕ್ಕೆ ಇಡುವ ತೆಂಗಿನಕಾಯಿ ಆರಿಸುವಾಗ ಕಣ್ಣು ಕಾಣಿಸುವ ತೆಂಗಿನಕಾಯಿಯನ್ನು ಇಡಬೇಕು. ಆದಷ್ಟು ತೆಂಗಿನಕಾಯಿಯಲ್ಲಿ ನೀರು ಇರಬೇಕು. ನೀರಿರದ ತೆಂಗಿನಕಾಯಿ ಕಳಸಕ್ಕೆ ಇಡಬಾರದು. ಹಾಗೂ ಜುಟ್ಟಿರುವಂತಹ ತೆಂಗಿನಕಾಯಿಯನ್ನು ಇಡಬೇಕು. ನಿಮ್ಮ ಪೂರ್ವಜರು ಯಾವ ರೀತಿ ಕಳಸ ಸ್ಥಾಪನೆ ಮಾಡಿ ಪೂಜಿಸುತ್ತಿದ್ದರೋ ಅದೇ ರೀತಿ ನೀವು ಪಾಲಿಸುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ರಾಹುಕಾಲ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಕಳಸ ಕದಲಿಸಬಾರದು. ಕಳಸ ಕದಲಿಸುವಾಗ 3 ಸಲ ಬಲಕ್ಕೆ ಸರಿಸಿ ನಂತರ ಕಳಸವನ್ನು ತೆಗಿಬಹುದು. ಕಳಸಕ್ಕೆ ಇಟ್ಟ ತೆಂಗಿನಕಾಯಿಯಲ್ಲಿ ನೀರು ಇಲ್ಲದಿದ್ದಾಗ ಕಾಯಿ ಬದಲಿಸಬಹುದು. ಪ್ರತಿ ವಾರ ಬದಲಿಸುವ ಅವಶ್ಯಕತೆ ಇಲ್ಲ. ಕಳಸದ ಪ್ರತಿಷ್ಠಾಪನೆ ಮಾಡಿದ ನಂತರ ಪದೇ ಪದೇ ಕಳಸವನ್ನು ಮುಟ್ಟುವುದು, ಕದಲಿಸುವುದು, ಸರಿಪಡಿಸುವುದು ಮಾಡಬಾರದು. ಕಳಸ ವಿಸರ್ಜನೆ ಮಾಡಿದ ನೀರನ್ನು, ಪೂಜೆಗೆ ಬಳಸಿದ ಹೂವನ್ನು ತುಳಸಿ ಗಿಡ, ತೆಂಗಿನ ಮರ ಅಥವಾ ಹಲಸಿನ ಮರದ ಬುಡಕ್ಕೆ ಯಾರೂ ತುಳಿಯದಂತೆ ಹಾಕಿ. ಕಳಸಕ್ಕೆ ಇಟ್ಟ ತೆಂಗಿನಕಾಯಿಯನ್ನು ಯಾವುದೇ ನಾನ್ ವೆಜ್ ಅಡುಗೆಗೆ ಬಳಸಬೇಡಿ. ಈ ಕಾಯಿಯಿಂದ ಏನಾದರೂ ಸಿಹಿ ಮಾಡಿ ಮನೆ ಮಂದಿಯೆಲ್ಲ ತಿನ್ನಿ. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.